ರಾಜ್ ಗೆ ಕೃಷ್ಣನ ಜೊತೆ ನಮ್ಮ ವಂಶಿ ಡೇಟ್ ಫಿಕ್ಸ್ ಆಗಿದೆ. ಕೃಷ್ಣ ವಂಶಿ ಮಾರ್ಚ್ 2ರಿಂದ ರಾತ್ರಿ 9:30ಕ್ಕೆ ನಿಮ್ಮ ಉದಯ ಟಿವಿಯಲ್ಲಿ. ಏ ಮಕ್ಕಳ, ಏನ್ ನಡೀತಿದೆ ಇಲ್ಲಿ? ಯಾರ ಅನುಮತಿ ತಗೊಂಡು ಇಲ್ಲಿ ಅಂಗಡಿ ಹಾಕಿದೀರಾ? ಈ ಜಾಗ ನಂದು. ಹೊರಡಿ ಹೊರಡಿ, ಇಲ್ಲಿಂದ ಹೊರಡಿ. ನೀನೇನೋ ನೋಡ್ತಿದ್ಯಾ? ಬೇಗ ದುಡ್ಡು ಆಚೆ ತೆಗೆ. ನಮ್ ಊರ್ ಸಂತೆಲ್ ನಮ್ಗೆ ಯಾವ ರೀತಿ ಕಷ್ಟನೂ ಬಂದಿಲ್ಲ. ಇಲ್ಲಿ ಮಾರೋದಕ್ ನಮಗ್ ಸರಿಯಾದ ಜಾಗನೂ ಇಲ್ಲ. ಇವಾಗ ನಾವ್ ಏನ್ ಮಾಡೋಣ? ತಾಯಿ ದುರ್ಗಾದೇವಿ, ನಾವ್ ಎಷ್ಟೊಂದ್ ಅಡೆತಡೆಗಳನ್ನ ದಾಟಿ ಕಷ್ಟಪಟ್ಟು ಇಷ್ಟ ದೂರ ಬಂದಿದೀವಿ. ನಮ್ಗೊಂದು ಅವಕಾಶ ಕೊಡು. ಅರೆ, ನೀವಿನ್ನೂ ಇಲ್ಲೇ ಇದ್ದೀರಾ? ಹೊರಡೆ ಹೋಗಿ ಅಂತ ಹೇಳ್ದೆ ತಾನೆ? ನೀವು ಹೋಗಲ್ಲ ಅಂದ್ರೆ ಈಗ? ಬೇಡ ಮಾಮ, ಬೇಡ. ಇರಿ, ದಯವಿಟ್ಟು ನಮ್ ವಸ್ತುಗಳನ್ನ ಕೆಳಗೆಸಿಬೇಡಿ. ನಾವಿಲ್ಲಿ ತುಂಬಾ ದೂರದಿಂದ ಬಂದಿದೀವಿ. ನಾವಿದೆಲ್ಲದನ್ನೂ ಮಾರ್ಲೇಬೇಕು. ಇವೆಲ್ಲ ಮಣ್ಪಾಲ್ ಆದ್ರೆ ನಾವ್ ಹೇಗ್ ಮಾರಕ್ಕಾಗತ್ತೆ? ದುಡ್ಡು ಹೇಗ್ ಸಿಗುತ್ತೆ? ಮಾರ್ಬೇಕಾ? ಈ ಜಾಗ ನಿಮ್ಮ ಅಪ್ಪಂದು ಅಂದ್ಕೊಂಡಿದ್ಯಾ? ಗುಡಿ ಮುಂದೆ ಅಂಗಡಿ ಇಡೋಕೆ ಜಾಗ ಸಿಗುತ್ತೆ ಅಂತ ಹೇಗ್ ಅಂದ್ಕೊಂಡೆ? ನನಗೆ 1 ಆಣೆ ಬಾಡಿಗೆ ಕೊಟ್ರೆ ಅಂಗಡಿ ಇಡೋಕ್ ಬಿಡ್ತೀನಿ. 1 ಆಣೆನಾ? ಅಯ್ಯೋ ಮಾಮ, ನಿಜವಾಗ್ಲೂ ನಮ್ ಹತ್ರ ದುಡ್ಡಿಲ್ಲ. ಮಾಮ, ನಾವೊಂದ್ ಕೆಲ್ಸ ಮಾಡ್ತೀವಿ. ನಾವು ತಂದಿರೋ ತಿಂಡಿಗಳನ್ನೆಲ್ಲ ಮಾರ್ತೀವಿ. ಮಾರಿದ್ರೆ ದುಡ್ಡು ಬರುತ್ತಲ್ವಾ? ಆ ಬರೋ ದುಡ್ಡಲ್ಲಿ ನಿಮ್ ಬಾಡಿಗೆ ನಿಮಗ್ ಕೊಡ್ತೀವಿ. ಒಂದ್ ವೇಳೆ ನೀವು ತಂದಿರೋದು ಮಾರಾಟ ಆಗದಿದ್ರೆ ನನಗ್ ಮುಂಚೆನೆ ದುಡ್ಡು ಕೊಡಿ, ಇಲ್ಲ ಅಂದ್ರೆ ಅಂಗಡಿ ಇಡೋಕ್ ಬಿಡಲ್ಲ. ಅಯ್ಯೋ, ಹಾಗೆ ಹೇಳ್ಬೇಡಿ ಮಾಮ. ನಮ್ ತಿಂಡಿಗಳು ತುಂಬಾ ರುಚಿಯಾಗಿವೆ. ಖಂಡಿತ ಎಲ್ಲ ಮಾರಾಟ ಆಗುತ್ತೆ. ಬೇಕಿದ್ರೆ ನೀವೇ ತಿಂದ್ ನೋಡಿ. ಅಷ್ಟು ಚೆನ್ನಾಗಿದ್ಯಾ? ಕೊಡಿ, ರುಚಿ ನೋಡ್ತೀನಿ. ಭಲೇ, ಲಡ್ಡು ಕೂಡ ತಂದಿದ್ದೀರಾ? ಹಾಗಾದ್ರೆ ಸರಿ ಸರಿ, ಹೋಗ್ಲಿ ಪಾಪ, ಚಿಕ್ಕ ಮಕ್ಳು ಅಲ್ವಾ ಅಂತ ಒಪ್ಕೋತಿದ್ದೀನಿ. ಆದ್ರೆ ಇವಾಗ ನಾನ್ ಸ್ವಲ್ಪ ಲಡ್ಡು ತಗೋತೀನಿ, ಏನು ಅಂದ್ಕೋಬಾರ್ದು. ಅದಕ್ಕೇನ್ ತಗೊಳ್ಳಿ ಮಾಮ. ಅಯ್ಯೋ ಪಾಂಡು, ಮೊದ್ಲೇ ನಾವಿಲ್ಲಿ ಕಡಿಮೆ ಲಡ್ಡುಗಳನ್ನ ತಂದಿದ್ವಿ. ಅದ್ರಲ್ಲೇ ಒಂದಿಷ್ಟು ಮಾಮ ತಗೊಂಡ್ರು. ಇವಾಗ ಇವನ್ ಮಾರಿದ್ರೆ 2 ಹೊನ್ನು ಹೆಂಗ್ ಸಿಗುತ್ತೆ? ಮನೇಲಿ ನಾನೊಬ್ಳೇ ಇದ್ದೀನಿ. ಕಳ್ರಿಗೇನು ಸಿಗದೆ ಇರೋ ಹಾಗೆ ನೋಡ್ಕೋಬೇಕು. ಒಳ್ಳೆ ಲಾಭ, 8 ಹೊನ್ನುಗಳು, ಬಂಗಾರದಂತ ಅವಕಾಶ. ಯಾವುದೇ ಕಾರಣಕ್ಕೂ ಬಿಡಬಾರ್ದು. ಮುದುಕಿ, ಇವಾಗ ಏನ್ ಮಾಡ್ತೀನಿ ಅಂತ ನೋಡು. ಯಜಮಾನ್ರೆ, ದಾಮು ಅವರು ಅಲ್ಲಿ ಗೊರಕೆ ಹೊಡ್ಕೊಂಡ್ ಮಲ್ಗಿದ್ದಾರೆ. ಆ ಕೆಲ್ಸಕ್ ಬಾರ್ದವನ್ನ ಇಲ್ಲಿಗೆ ಬರಕ್ ಹೇಳು, ಬೇಗ ಬರಕ್ ಹೇಳು. ಆಗ್ಲಿ ಯಜಮಾನ್ರೆ. ದಾಮು ಅವರೇ, ದಾಮು ಅವರೇ, ದಾಮು ಅವರೇ, ಎದ್ದೇಳಿ. ನಾನೇ, ಹೆದರ್ಬೇಡಿ, ನಾನೇ.
ನೀವು ಚಿಕ್ಕಮ್ಮನವ್ರನ್ನ ಹುಡ್ಕೋಕ್ ಬಂದ್ರಾ ಇಲ್ಲ ವಿಶ್ರಾಂತಿ ತಗೊಳಕ್ ಬಂದ್ರಾ ಆ? ಹುಡ್ಕಕ್ಕೆ ಅಂತ ಬಂದೆ, ಹುಡುಕ್ತಾ ಇದೀನಿ. ಚಿಕ್ಕಮ್ಮವ್ರೆ, ಚಿಕ್ಕಮ್ಮವ್ರೆ, ಅಮ್ಮವ್ರೆ, ಚಿಕ್ಕಮ್ಮವ್ರೆ, ಎಲ್ಲಿದ್ದೀರ ನೀವು ಚಿಕ್ಕಮ್ಮವ್ರೆ? ಅಯ್ಯೋ ಸಿಗ್ತಾ ಇಲ್ವಲ್ಲ ಚಿಕ್ಕಮ್ಮವ್ರೆ, ಚಿಕ್ಕಮ್ಮವ್ರೆ. ದಾಮೋರೆ, ಅಲ್ಲ ನಮ್ ಸಕ್ಕುನ್ ಹುಡ್ಕೋದು ಅಂದ್ರೆ ಏನ್ ಅರ್ಥ ರೀ? ಅಂದ್ರೆ ನಮ್ ಸಕ್ಕು ಎತ್ತಿನ ಬಂಡಿ ಹತ್ರ ಇಲ್ಲ. ಸಕ್ಕು ಅಣ್ಣ ಲಡ್ಡು ತಗೊಳ್ಳಿ, ಮಂಡಕ್ಕಿ ತಗೊಳ್ಳಿ. ಮೃದುವಾದ ಕಂಬಳಿಗಳು ತಗೊಳ್ಳಿ ತಗೊಳ್ಳಿ, ಮೃದುವಾದ ಕಂಬಳಿಗಳನ್ನ ತಗೊಳ್ಳಿ. ಅಕ್ಕ ಬನ್ನಿ ತಗೊಳ್ಳಿ. ತುಂಬಾ ಮೆತ್ತಗಿದೆ, ತಗೊಳ್ಳಿ. ಅಕ್ಕ ತಗೊಳ್ಳಿ, ಕಂಬಳಿ ತಗೊಳ್ಳಿ. ಕಂಬಳಿ ತಗೊಳ್ಳಿ, ಅಕ್ಕ ತಗೊಳ್ಳಿ. ಅಣ್ಣ ಬನ್ನಿ ತಗೊಳ್ಳಿ. ರುಚಿಯಾದ ಲಡ್ಡುಗಳಿವೆ, ಬನ್ನಿ ತಗೊಳ್ಳಿ. ಕರ ಅನ್ನ ಮಂಡಕ್ಕಿ ಕೂಡ ಇದೆ, ಬನ್ನಿ ತಗೊಳ್ಳಿ. ಸಿಹಿಯಾದ ಲಡ್ಡು ತಗೊಳ್ಳಿ. ಬನ್ನಿ ಅಕ್ಕ. ಅಕ್ಕ ಬನ್ನಿ ಅಕ್ಕ ಬನ್ನಿ, ಸಿಹಿಯಾದ ಲಡ್ಡುಗಳು ನಿಮ್ ಮಕ್ಳಿಗೋಸ್ಕರ ತಗೊಳ್ಳಿ. ಬನ್ನಿ ನೋಡಿ, ನಿಮ್ಗೆ ಇಷ್ಟ ಆದ್ರೆ ಮಾತ್ರ ತಗೊಳ್ಳಿ. ಕಂಬಳಿಗಳು ತುಂಬಾ ಮೆತ್ತಗಿದೆ, ತಗೊಳ್ಳಿ. ಅಣ್ಣ ಕೊಂಡ್ಕೊಳ್ಳಿ ಬನ್ನಿ. ಅಣ್ಣ ತಗೊಳ್ಳಿ. ಓ ಅಣ್ಣ, ಕಂಬಳಿ ತಗೋತೀರಾ? ಯಾರು ನಮ್ ಕಡೆ ನೋಡ್ತಾ ಇಲ್ಲ ಹುಡ್ಗಿ. ನನಗ್ ಅಳು ಬರ್ತಾ ಇದೆ. ನಾವು ವಾಪಸ್ ಹೋಗೋಣವಾ ಹುಡ್ಗಿ? ಇಲ್ ನೋಡು ಪಾಂಡು, ಗಂಟೆ ಬಾರಿಸ್ತು ಕೇಳಿಸ್ಕೊಂಡ್ಯಾ? ಅಂದ್ರೆ ದೇವಿ ನಮ್ಗೆ ಏನ್ ಹೇಳ್ತಿದ್ದಾಳೆ ಅಂದ್ರೆ, ಮಕ್ಕಳೇ ನಾನ್ ನಿಮಗ್ ಜೊತೆಯಾಗೇ ಇದ್ದೀನಿ, ಆದ್ರೆ ನೀವು ನನಗ್ ಲಡ್ಡು ಕೊಟ್ಟಿಲ್ಲ ಅಂತಿದ್ದಾಳೆ. ಒಂದ್ ಕೆಲ್ಸ ಮಾಡೋಣ, ನೀನ್ ಇಲ್ಲೇ ಇರು, ನಾನ್ ಒಳಗ್ ಹೋಗಿ ನಮ್ಮಿಬ್ರು ಪರವಾಗಿ ದುರ್ಗಾದೇವಿಗೆ ನಮಸ್ಕಾರ ಮಾಡ್ಕೊಂಡ್ ಬರ್ತೀನಿ. ನೈವೇದ್ಯಕ್ಕೆ ಲಡ್ಡು ಇಟ್ಟು ಬರ್ತೀನಿ. ಅರೆ ಅಷ್ಟೊಂದ್ ಲಡ್ಡು ಯಾಕೆ ಹುಡ್ಗಿ? ಆ ಲಡ್ಡು ಯಾಕೆ ಅಂತ ಬಂದ್ಮೇಲೆ ಹೇಳ್ತೀನಿ, ಸರಿನಾ? ಅಕ್ಕ ಬನ್ನಿ ತಗೊಳ್ಳಿ, ರುಚಿಕರವಾದ ಲಡ್ಡು, ಮೆತ್ತಗಿರೋ ಕಂಬಳಿಗಳು, ಕೊಂಡ್ಕೊಳ್ಳಿ ಬನ್ನಿ. ಎಷ್ಟು ಧೈರ್ಯ ಇರಬೇಕು ನನ್ಗೆ ಹೀಗೆ ಹೇಳೋಕೆ. ಅವರಿಬ್ರು ಓಡ್ ಹೋಗಿದ್ದಾರೆ ಅಂತ. ಎಲ್ಲಿಗೆ ಹೋದ್ರು ಅವರು? ನೀನೇನ್ ಮಾಡ್ತಿದ್ದೆ ಹೇಳೋ? ಸಕ್ಕು ಎಲ್ಲಿಗೆ ಹೋದ್ಲು? ಸಕ್ಕು ಅಲ್ಲಿಲ್ವಾ? ಶಿವಪ್ಪ ಓಡ್ ಹೋಗ್ತಿದ್ದಾರೆ. ಹಿಡೀರಿ, ಬಿಡ್ಬೇಡಿ. ಹಿಡ್ಕೊಳ್ಳಿ ಅವ್ನ. ಬಿಡಿ. ಹಿಡ್ಕೊ. ಸಕ್ಕು